ಮನೆಯಲ್ಲಿ ಬೆಚ್ಚಿಗೆ ಕೂತ್ಕೊಂಡು ಟಿವಿಲಿ ಯಾವುದು ಸೀರಿಯಲ್, ಸಿನಿಮಾ, ಕ್ರಿಕೆಟ್ ಮ್ಯಾಚ್ ಅಥವಾ ಅಡುಗೆ ಮನೆಯಲ್ಲಿ ಮಿಕ್ಸರ್ ಗ್ರೈಂಡರ್ ಏನೋ ಒಂದು ಆನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾಗಲೇ ಸಡನ್ ಆಗಿ ಕರೆಂಟ್ ಹೋಗ್ಬಿಡುತ್ತೆ. ಈಗಲೇ ಕರೆಂಟ್ ಹೋಗ್ಬೇಕಾ? ಇವ್ರಿಗೇನ್ ಮಾಡೋದಕ್ಕೆ ಕೆಲಸ ಇಲ್ವಾ? ಬೇಕಾದ ಹಾಗೆ ಕರೆಂಟ್ ತೆಗಿತಾರೆ, ಬಿಲ್ ಮಾತ್ರ ಕರೆಕ್ಟ್ ಟೈಮ್ಗೆ ಕೊಡ್ತಾರೆ, ಕಾಲ್ ಮಾಡಿ ಸರಿಯಾಗಿ ಉಗಿದ್ರೆ ಬುದ್ಧಿ ಬರುತ್ತೆ ಅಂತ ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ ಅವರ ಆಫೀಸ್ಗೆ ಕಾಲ್ ಮಾಡೋದು, ಅಥವಾ ಆ ಪರಿಸರದ ಲೈನ್ ಮ್ಯಾನ್ಗೆ ಅಥವಾ ವಿದ್ಯುತ್ ನಿಗಮದ ಯಾರೋ ಇಂಜಿನಿಯರ್ಗೆ ಕಾಲ್ ಮಾಡಿ ಬೈಯೋದು, ಇದು ಸರ್ವೇ ಸಾಮಾನ್ಯ ಅಲ್ವಾ? ಆದ್ರೆ ಮಳೆಗಾಲದ ದಿನಗಳನ್ನ ಒಮ್ಮೆ ನೋಡಿ. ಗಾಳಿ ಮಳೆಗೆ ಭೂಕುಸಿತ, ಮರಗಳು ತುಂಡಾಗಿ ಎಲೆಕ್ಟ್ರಿಕ್ ವೈರ್ಗಳ ಮೇಲೆ ಬೀಳೋದು, ಮತ್ತೆಲ್ಲೋ ರೋಡ್ ಆಕ್ಸಿಡೆಂಟ್, ಇನ್ನೆಲ್ಲೋ ರಸ್ತೆ ಕಾಮಗಾರಿ, ಲೈಟ್ ಕಂಬಗಳು ತುಂಡಾಗಿ ರೋಡ್ ಸೈಡಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬಿದ್ದದ್ದು, ಎಲೆಕ್ಟ್ರಿಕ್ ವೈರ್ಗಳು ನೇತಾಡ್ತಾ ಇರೋವಂಥದ್ದು, ಊರಿಗೂರೇ ಕತ್ತಲಲ್ಲಿ ಇರೋಂಥ ಪರಿಸ್ಥಿತಿ. ಆಗ್ಲೇ ಅವ್ರು ಬರ್ತಾರೆ. ಬೆರಳೆಣಿಕೆಯಷ್ಟು ಜನ. ಎಡಬಿಡದೆ ಸುರಿಯೋ ಮಳೆ, ಗಾಳಿ, ಗುಡುಗು, ಮಿಂಚು, ಚಳಿ ಇದ್ಯಾವುದಕ್ಕೂ ಹೆದರದೆ ಬೆದರದೆ ಹಾಳಾಗಿರೋದನ್ನ ಸರಿ ಮಾಡೋ ಕೆಲಸ ಮಾಡ್ತಾರೆ. ಕೆಲವೊಮ್ಮೆ ಹಗಲು ರಾತ್ರಿಗಳ ಪರಿವಿಲ್ಲದೆ ಅವರ ಕೆಲಸ ನಡೀತಾ ಇರತ್ತೆ. ಅವ್ರಿಗೂ ಮನೆ ಇದೆ, ಫ್ಯಾಮಿಲಿ ಇದೆ, ಅವ್ರ ಮನೆಯವ್ರಿಗೆ ಭಯ, ಆತಂಕ ಇದೆಲ್ಲಾನು ಇರತ್ತೆ. ಆದ್ರೆ ಅದ್ಯಾವುದನ್ನು ಲೆಕ್ಕಿಸದೆ ಸೈನಿಕರ ಹಾಗೆ ಕೆಲಸ ಮಾಡ್ತಾರೆ. ಮಳೆ ನಿಂತ ಮೇಲೆ ಬಂದು ಸರಿ ಮಾಡ್ತೀನಿ, ಇಲ್ಲ ನಾಳೆ ಮಾಡ್ತೀನಿ ಅಂತೆಲ್ಲ ಯಾವ ಲೈನ್ ಮ್ಯಾನ್ ಕೂಡ ಅಥವಾ ಯಾವ ಇಂಜಿನಿಯರ್ ಕೂಡ, ವಿದ್ಯುತ್ ನಿಗಮದಲ್ಲಿ ಕೆಲಸ ಮಾಡೋ ಯಾವ ಸಿಬ್ಬಂದಿ ಕೂಡ ಹೇಳಲ್ಲ. ನಮ್ಮ ಮನೆ ಬೆಳಗಿಸುವ ಅವರ ಕಾಯಕ ಅನ್ನೋದು ಕೆಲವೊಮ್ಮೆ ಅವರ ಮನೆ ದೀಪ ಆರೋ ಹಾಗೆ ಕೂಡ ಆಗಿದೆ. ಅವರ ಕೆಲಸ ಸ್ವಲ್ಪ ಲೇಟ್ ಆದ್ರೆ ಬೈಯೋದಕ್ಕೂ ಮೊದಲು ಅವ್ರು ಮಾಡೋ ಕೆಲಸ ಅದನ್ನ ನಾವೇ ಒಂದ್ ವೇಳೆ ಅವ್ರ ಸ್ಥಾನದಲ್ಲಿ ನಿಂತು ಮಾಡ್ತಿದ್ರೆ ಹೇಗಿರ್ತಿತ್ತು ಅನ್ನೋದನ್ನ ಒಮ್ಮೆ ಯೋಚಿಸಿ. ಅವ್ರಿಗೆ ಸ್ಯಾಲರಿ ಬರುತ್ತೆ ನಿಜ, ಆದ್ರೆ ಆ ಕೆಲಸ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಲ್ವಾ? ಬೇರೆ ಬೇರೆ ಸಾಧನೆಗಳನ್ನ ಮಾಡಿದವರನ್ನ ಸಮಾಜ ಗುರುತಿಸುತ್ತೆ, ಗೌರವಿಸುತ್ತೆ. ಆದ್ರೆ ಇಂಥವ್ರ ಕೆಲಸಗಳು, ಅದು ಅವ್ರ ಕರ್ತವ್ಯ ಮಾಡ್ತಾರೆ, ಸಂಬಳ ಬರುತ್ತೆ ಅನ್ನೋದಕ್ಕಷ್ಟೇ ಸೀಮಿತ ಆಗಿರೋದು ವಿಪರ್ಯಾಸ ಅಂತಾನೆ ಹೇಳ್ಬಹುದು. ಸುರಿಯೋ ಮಳೆಯಲ್ಲಿ ಯೋಧರ ಆಗಿರೋ ಅವರ ಕೆಲಸಗಳನ್ನ ಗುರುತಿಸಿ ಗೌರವಿಸುವ ಕಾರ್ಯಗಳು ಮುಂದಿನ ದಿನಗಳಲ್ಲಾದ್ರೂ ಆಗ್ಲೇ, ಕೊನೆ ಪಕ್ಷ ಅವ್ರ ಜೀವಕ್ಕೇನು ತೊಂದರೆ ಆಗದೇ ಇರಲಿ ಅನ್ನೋ ಪ್ರಾರ್ಥನೆ ಆದ್ರೂ ಎಲ್ಲರ ಮನಸ್ಸಲ್ಲೇ ಇರಲಿ.